ಜ್ಯೋತಿ ಹಬ್ಬವು ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ದಿನದೊಂದಿಗೆ ನೇರವಾಗಿ ಸಂಬಂಧ ಹೊಂದಿರುವ ಅತ್ಯಂತ ಪವಿತ್ರ ಆಚರಣೆಯಾಗಿದೆ. ಈ ವರ್ಷ ಜನವರಿ 14, 2026 ಬುಧವಾರ ಶಬರಿಮಲೆಯ ಮಕರ ಜ್ಯೋತಿ ನಡೆಯಲಿದೆ. ಸೂರ್ಯ ಸಂಕ್ರಾಂತಿ ಕ್ಷಣವು ಮಧ್ಯಾಹ್ನ 3:13 ನಿಶ್ಚಿತವಾಗಿದ್ದು, ಈ ಮಕರ ಜ್ಯೋತಿ ಕಾಣಿಸಿಕೊಳ್ಳುವ ಸಮಯ ಸಂಜೆ ಸುಮಾರು 6:30 6:45 ಮಕರ ಜ್ಯೋತಿ ಕಾಣಿಸಿಕೊಳ್ಳಲಿದ್ದು, ಮಕರ ವಿಳಕ್ಕು ಪೊನಂಬಲ ಮೇಡು ಬೆಟ್ಟದಲ್ಲಿ ಬೆಳಗುವ ಪವಿತ್ರ ದೀಪ. ಸ್ವಾಮಿ ಶರಣಮಯ್ಯಪ್ಪ. ಲಕ್ಷಾಂತರ ಭಕ್ತರು ಉಸಿರು ಬಿಗಿಡಿದು ನೋಡುವ ಅದ್ಭುತ ಕ್ಷಣ. ಭಕ್ತರು ಈ ವಿಶೇಷ ದಿನವನ್ನು ಪ್ರಾರ್ಥನೆ, ವ್ರತ ಮತ್ತು ಪೂಜೆಯ ಮೂಲಕ ಭಕ್ತಿ ಭಾವದಿಂದ ಆಚರಿಸುತ್ತಾರೆ. ಮಕರ ಜ್ಯೋತಿಯ ಪ್ರಮುಖ ಆಕರ್ಷಣೆ ಎಂದರೆ ಹಬ್ಬದ ರಾತ್ರಿ ಆಕಾಶದಲ್ಲಿ ಕಾಣುವ ಪ್ರಕಾಶಮಾನ ನಕ್ಷತ್ರ. ಇದನ್ನು ಭಗವಾನ್ ಅಯ್ಯಪ್ಪನು ತಮ್ಮ ಭಕ್ತರಿಗೆ ಆಶೀರ್ವಾದ ನೀಡಲು ಕಾಣಿಸಿಕೊಳ್ಳುವ ದಿವ್ಯ ಸಂಕೇತವೆಂದು ಭಕ್ತರು ನಂಬುತ್ತಾರೆ. ಇದರ ಜೊತೆಗೆ ಹಬ್ಬದ ಮತ್ತೊಂದು ವಿಶೇಷತೆ ಮಕರ ವಿಳಕ್ಕು. ಇದು ಶಬರಿಮಲೆಯಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿರುವ ಪೊನಂಬಲ ಮೇಡು ಬೆಟ್ಟದಲ್ಲಿ ಬೆಳಗುವ ಪವಿತ್ರ ದೀಪವಾಗಿದೆ. ಈ ದೀಪವು ಭಕ್ತರಿಗೆ ದೇವಾಲಯದ ಪವಿತ್ರ ಬೆಳಕನ್ನು ವೀಕ್ಷಿಸಲು ಅವಕಾಶ ನೀಡುತ್ತದೆ ಮತ್ತು ಪ್ರಾಚೀನ ಅರಣ್ಯ ಸಂಪ್ರದಾಯಗಳ ಮಹತ್ವವನ್ನು ನೆನಪಿಸುತ್ತದೆ. ಮಕರ ಜ್ಯೋತಿ ದಿನದ ಭವ್ಯ ಆಚರಣೆಗಳಲ್ಲಿ ತಿರುವಾಭರಣ ಪೂಜೆಗೆ ವಿಶೇಷ ಸ್ಥಾನವಿದೆ. ಭಗವಾನ್ ಅಯ್ಯಪ್ಪನ ಪವಿತ್ರ ಚಿನ್ನದ ಆಭರಣಗಳನ್ನು ಪಂದಳಂ ಅರಮನೆಯಿಂದ ಪಾದಯಾತ್ರೆಯ ಮೂಲಕ ತಂದು ಸನ್ನಿಧಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ. ದಂತಕಥೆಯ ಪ್ರಕಾರ ಬ್ರಾಹ್ಮಣ ಗಾಳಿಪಟ ಅಥವಾ ಗರುಡ ತಲೆಯ ಮೇಲೆ ಸುತ್ತುವ ಮೂಲಕ ಆಭರಣಗಳ ಆಗಮನವನ್ನು ಸೂಚಿಸುತ್ತದೆ. ಮಕರ ವಿಳಕ್ಕು ಹಬ್ಬವು ಕೇವಲ ಒಂದು ಆಚರಣೆ ಮಾತ್ರವಲ್ಲ, ಇದು ಲಕ್ಷಾಂತರ ಭಕ್ತರನ್ನು ಒಟ್ಟುಗೂಡಿಸುವ ನಂಬಿಕೆ ಮತ್ತು ಭಕ್ತಿಯ ಮಹೋತ್ಸವವಾಗಿದೆ. 41 ದಿನಗಳ ವ್ರತವನ್ನು ಕಟ್ಟುನಿಟ್ಟಾಗಿ ಪಾಲಿಸಿದ ಭಕ್ತರು ಪೊನಂಬಲ ಮೇಡು ಬೆಟ್ಟದಲ್ಲಿ ಬೆಳಕನ್ನು ವೀಕ್ಷಿಸುವ ಕ್ಷಣದಲ್ಲಿ ಅಪಾರ ಆಧ್ಯಾತ್ಮಿಕ ಶಾಂತಿಯನ್ನು ಅನುಭವಿಸುತ್ತಾರೆ. ಈ ಸಮಯದಲ್ಲಿ ಶಬರಿಮಲೆಯ ಗಾಳಿಯಲ್ಲೆಲ್ಲ ಸ್ವಾಮಿಯೇ ಶರಣಂ ಅಯ್ಯಪ್ಪ ಎಂಬ ನಾದ ಮೊಳಗುತ್ತಿದ್ದು, ಮಕರ ಜ್ಯೋತಿ ಮತ್ತು ಮಕರ ವಿಳಕ್ಕಿನ ಪವಿತ್ರ ಬೆಳಕು ಭಕ್ತರಿಗೆ ಜೀವನ ಪೂರ್ತಿ ಮರೆಯಲಾಗದ ಭಕ್ತಿಯ ಅನುಭವವನ್ನು ನೀಡುತ್ತದೆ. ನೀವು ಕೂಡ ಈ ದಿವ್ಯ ಕ್ಷಣವನ್ನು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಅನುಭವಿಸಿ ಭಗವಾನ್ ಅಯ್ಯಪ್ಪನ ಆಶೀರ್ವಾದವನ್ನು ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.